Hello everyone, welcome to FTS Academy. ನಾವೇನು ಲುಕ್ ಎಟ್ ಸೀರೀಸ್ ಅಂತ ಏನು ಮಾಡ್ತಾ ಇದ್ದೇವಲ್ಲ ಇನಿಷಿಯೇಟಿವ್ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ವ್ಯಾಲ್ಯೂ ಎಡಿಷನ್ ಟಾಪಿಕ್ಸ್ ಇರುತ್ತೆ ಇದು. ಇವತ್ತಿನ ಸೆಷನ್ ಅಲ್ಲೇ ಲುಕ್ ಎಟ್ ಸೀರೀಸ್ ನಲ್ಲಿ ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ಬಗ್ಗೆ ಓವರ್ವ್ಯೂ ಮಾಡೋಣ. ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಮೇನ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ಡೀಟೇಲ್ಸ್ ಆಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಾಡೋಣ. ಜಸ್ಟ್ ಓವರ್ವ್ಯೂ ನೋಡಿ. ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ನಲ್ಲಿ ಏನೇನು ಇರುತ್ತೆ, ಯಾವ್ಯಾವ ಫೋರ್ಸಸ್ ಇದಾವೆ ನೋಡಿ. ನಮ್ಮ ಇಂಡಿಯನ್ ನಲ್ಲಿ ಇಂಡಿಯನ್ ಆರ್ಮಿ ಇದೆನಾ, ಇಂಡಿಯನ್ ನ್ಯಾವಿ ಇದೆ, ಇಂಡಿಯನ್ ಏರ್ ಫೋರ್ಸ್ ಅಂಡ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಬರುತ್ತೆ. ಪ್ಯಾರಾಮಿಲಿಟರಿ ಫೋರ್ಸಸ್ ಅಂದ್ರೆ BSF ಆಗಿರ್ಬೋದು, CISF ಆಗಿರ್ಬೋದು, ಆಮೇಲೆ SSB ಆಗಿರ್ಬೋದು, ಇನ್ನ ತುಂಬಾ ಇದಾವೆ. ಮುಂದೆ ಹೇಳ್ತೀನಿ, ಡೀಟೇಲ್ಸ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಬಟ್ ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ಬಗ್ಗೆ ಗೊತ್ತಿರಬೇಕು. ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ, 1 2 3 ಕ್ವಶನ್ಸ್, ಸಮಟೈಮ್ಸ್ ಮೋರ್. ಮೇನ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು ಡಿಫೆನ್ಸ್ ಸರ್ವಿಸಸ್, ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ, ಅದು ಗೊತ್ತಿರಬೇಕು. ಇದ್ರದ್ದು ಏನ್ ರೋಲ್, ನಮ್ಮ ಡಿಫೆನ್ಸ್ ಸರ್ವಿಸಸ್ ಯಾಕೆ ಫ್ರೇಮ್ ಮಾಡಿದ್ದಾರೆ, ಯಾಕೆ ಏನ್ ರೋಲ್ ಅಂತಂದ್ರೆ ನಮ್ಗೆ ಪ್ರೊಟೆಕ್ಟ್ ಸಾವರ್ನಿಟಿ, ಮೇಂಟೈನ್ ಇಂಟರ್ನಲ್ ಸೆಕ್ಯೂರಿಟಿ ಮೇಂಟೈನ್ ಮಾಡಕ್ಕೆ ಒಂದು ಅದೊಂದು ಫೋರ್ಸ್ ಇದೆ, ಅದು ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಡಿಸಾಸ್ಟರ್ ರಿಲೀಫ್ ಅಂತ ಇದೆ, ಪೀಸ್ ಕೀಪಿಂಗ್ಗೋಸ್ಕರ ನಮ್ಮ ಫೋರ್ಸ್ ಅನ್ನ ಡಿಪ್ಲಾಯ್ ಮಾಡಿರೋದು. ಇಂಟರ್ನಲ್ ಸೆಕ್ಯೂರಿಟಿಗೆ CISF ಯೂಸ್ ಮಾಡ್ತಾರೆ, ಡಿಸಾಸ್ಟರ್ ರಿಲೀಫ್ ಬೇರೆ ಇದೆ, ಪೀಸ್ ಕೀಪಿಂಗ್ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ, ನೆಕ್ಸ್ಟ್ ಕಂಟಿನ್ಯೂಷನ್ ಇರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಇಂಡಿಯನ್ ಆರ್ಮಿ ನೋಡಿ. ಇಂಡಿಯನ್ ಆರ್ಮಿನಲ್ಲಿ ಇದೇನು ನಮ್ಮ ಫೋರ್ಸಸ್ ಏನಿದೆಲ್ಲ, 3 ಫೋರ್ಸಸ್, ಆರ್ಮಿ, ಏರ್ ಮತ್ತು ನ್ಯಾವಿ ಏನಿದೆಲ್ಲ ಅದರಲ್ಲೇ ದೊಡ್ಡದು ಲಾರ್ಜೆಸ್ಟ್ ಬ್ರಾಂಚ್ ಅದು ಇಂಡಿಯನ್ ಆರ್ಮಿ. ಇದ್ರದ್ದೇನ್ ಕೆಲಸ ಅಂತಂದ್ರೆ ಮೇನ್ ಲ್ಯಾಂಡ್ ವಾರ್ಫೇರ್ ಏನಿರುತ್ತೆ ಅದನ್ನ ತಡೆಗಟ್ಟೋದು, ಲ್ಯಾಂಡ್ ವಾರ್ಫೇರ್. ಕೀ ಫಾರ್ಮೇಶನ್ ಕಮಾಂಡ್ಸ್, ವೆಸ್ಟರ್ನ್ ಕಮಾಂಡ್ ಇದೆ, ನಾರ್ದರ್ನ್ ಕಮಾಂಡ್ ಇದೆ, ಈಸ್ಟರ್ನ್ ಕಮಾಂಡ್ ಇದೆ, ಸೌದರ್ನ್ ಬರುತ್ತೆ, ಸೆಂಟ್ರಲ್, ಸೌತ್ ವೆಸ್ಟರ್ನ್ ಕಮಾಂಡ್ಸ್ ಅಂತ ಇದಾವೆ. ಇಷ್ಟೆಲ್ಲ ನಮ್ಮ ಇಂಡಿಯನ್ ನ್ಯಾವಿದು ಇಂಪಾರ್ಟೆಂಟ್ ಆಪರೇಷನ್ಸ್ ಅನ್ನ ಇಂಡಿಯನ್ ನ್ಯಾವಿ ಕೂಡ, ಆರ್ಮಿ ಕೂಡ ಕಂಡಕ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಕಾರ್ಗಿಲ್ ವಾರ್ ಆಯ್ತಾ, ಫೇಮಸ್ ಕಾರ್ಗಿಲ್ ವಾರ್ ಇದೆ, ಎಲ್ರಿಗೂ ಗೊತ್ತಿದೆ ಇದು. ಯಾವಾಗ 1999 ಆಯ್ತು. ಆಮೇಲೆ ನೆಕ್ಸ್ಟ್ ಆಪರೇಷನ್ ಮಾಡಿದ್ರು, ಆಪರೇಷನ್ ವಿಜಯ್ ಅಂತ ಹೇಳಿ, ಪೋರ್ಚುಗೀಸ್ಲಿಂದ ಗೋವಾ ಅನ್ನ ಲಿಬರೇಟ್ ಮಾಡೋ ಸಲಕ್ಕೆ. ಯಾವುದು ಆಪರೇಷನ್ ಗೋವಾ ಲಿಬರೇಷನ್, ಇದು ಆಪರೇಷನ್ ವಿಜಯ್. ಇದು ಆಪರೇಷನ್ ವಿಜಯ್ 2 ಟೈಮ್ಸ್ ಮಾಡಿರ್ತಾರೆ. ಇದು ಒಂದು ಕಾರ್ಗಿಲ್ ವಾರ್ ನಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಗೋವಾ ಲಿಬರೇಟ್ ಫ್ರಮ್ ಪೋರ್ಚುಗೀಸ್ನಿಂದ ಲಿಬರೇಷನ್ ಮಾಡಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈ ಆಪರೇಷನ್ ಮೆಗ್ದೂತ್ ಇದೆಯಲ್ಲ, ಸಿಯಾಚಿನ್ ಗ್ಲೇಸಿಯರ್, ಇದೇನು ಸಿಯಾಚಿನ್ ಏನು ವರ್ಲ್ಡ್ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್, ಇದು ತುಂಬಾ ಎತ್ತರಕ್ಕಾಗಿರ್ತಕ್ಕಂಥದ್ದು ಬ್ಯಾಟಲ್ ಫೀಲ್ಡ್. ಆಪರೇಷನ್ ಮೆಗಾದೂತ್ ಇಲ್ಲೇನ್ ಮಾಡ್ತಾರೆ, ಏರ್ಕ್ರಾಫ್ಟ್ ಅನ್ನು ಯೂಸ್ ಮಾಡಿ ನಮ್ಮ ಟ್ರೂಪ್ ಗಳನ್ನ ಏರ್ ಮುಖಾಂತರ ಹೋಗಿದೆ ಅದ್ ಬ್ಯಾಟಲ್ ಫೀಲ್ಡ್ ಅನ್ನ ಕಂಟ್ರೋಲ್ ಮಾಡೋದು ಮತ್ತು ಕ್ಯಾಪ್ಚರ್ ಮಾಡಿ ಕಂಟ್ರೋಲ್ ಮಾಡೋಗೋಸ್ಕರ ಆಪರೇಷನ್ ಮೆಗ್ದೂತ್ ಅನ್ನ ಯೂಸ್ ಮಾಡ್ತಾರೆ. ಕ್ಯಾಪ್ಚರ್ ಅಂಡ್ ಕಂಟ್ರೋಲ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಹೈಯೆಸ್ಟ್ ವರ್ಲ್ಡ್ ಬ್ಯಾಟಲ್ ಫೀಲ್ಡ್ ಇದು ಏನು ಆರ್ಮಿನಲ್ಲಿ ಬರುತ್ತೆ. ನೆಕ್ಸ್ಟ್ ನಮ್ಗೆ ಗೊತ್ತಿರ್ಬೇಕು, ಆರ್ಮಿನಲ್ಲಿ ಇನ್ನೊಂದೇನಂತಂದ್ರೆ LAC ಇದೆಲ್ಲ, LAC ಲೈನ್ ಆಫ್ ಆಕ್ಷನ್ ಕಂಟ್ರೋಲ್ ಅಂತಲ್ಲ, ಇದು ಚೀನಾಗಿರುತ್ತೆ, ಗಾರ್ಡಿಂಗ್ ದ ಚೀನಾ. ನೆಕ್ಸ್ಟ್ LOC ಇದೆಲ್ಲ, ಇದು ಪಾಕಿಸ್ತಾನಿಗೆ, ಇದು ನೆನಪಿರ್ಬೇಕು. LAC ಚೀನಾದು, ಬಾರ್ಡರ್ ಗಾರ್ಡಿಂಗ್ ವಿತ್ ಚೀನಾ LAC ಅಂಡ್ ಬಾರ್ಡರ್ ಗಾರ್ಡಿಂಗ್ ವಿತ್ ಪಾಕಿಸ್ತಾನ್ ಇಸ್ LOC. ಓಕೆ, ಇದು ಇಂಡಿಯನ್ ಆರ್ಮಿ. ನೆಕ್ಸ್ಟ್ ನೋಡಿ ಇಂಡಿಯನ್ ನ್ಯಾವಿನಲ್ಲಿ ನ್ಯಾವಲ್ ವಾರ್ಫೇರ್ ಏನಿದೆಲ್ಲ, ಎಲ್ಲ ಸಮುದ್ರದಲ್ಲಿ ಏನೇನು ಆಕ್ಟಿವಿಟೀಸ್ ಆಗುತ್ತೆ, ಆಮೇಲೆ ಟೆರರಿಸ್ಟ್ ಅಟ್ಯಾಕು, ಈ ತರ ಬೇರೆ ಕಂಟ್ರಿಲಿಂದ ಎಂಟ್ರಿ ಆಗಿರ್ತಕ್ಕಂಥದ್ದು ಎಲ್ಲ ನಮ್ದು ನ್ಯಾವಿನೇ ಕಂಟ್ರೋಲ್ ಮಾಡುತ್ತೆ. ಓಕೆನಾ. ಇಲ್ಲಿ ಏನೇನಿದೆ ನೋಡಿ, ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದಾವೆ ನಮ್ದು. ಮೇನ್ INS ವಿಕ್ರಮಾದಿತ್ಯ ಅಂತಿದೆ, INS ವಿಕ್ರಮಾದಿತ್ಯ, ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ, ಏರ್ಕ್ರಾಫ್ಟ್ ಕ್ಯಾರಿಯರ್. ಓಕೆನಾ. ನೆಕ್ಸ್ಟ್ INS ವಿಕ್ರಾಂತ್ ಅಂತಂದಿದೆ, ಎರಡೇನು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ನಮ್ದು. ಏನ್ ನ್ಯಾವಿದ ವರ್ಕ್ ಏನು ಇಂಪಾರ್ಟೆಂಟ್ ಅಂತ, ಇದು ಸಬ್ಮರೀನ್ಸ್ ಮತ್ತು ಡಿಸ್ಟ್ರಾಯರ್ಸ್ ಇದೆಲ್ಲ ಏನು ಕೀ ಅಸೆಟ್ಸ್, ನಮ್ದು ನ್ಯಾವಿದ ಕೀ ಅಸೆಟ್ಸ್ ಇದೆಲ್ಲ.
INS ವಿಕ್ರಮಾದಿತ್ಯ, INS ವಿಕ್ರಾಂತ್, ಸಬ್ಮರೈನ್ಸ್ಗಳು ಇದ್ದಾವೆ. ಈ ಡೀಟೇಲ್ಸ್ ಹೇಳುವಾಗ ನಾ ಸಬ್ಮರೈನ್ಸ್ ಯಾವ್ಯಾವ ಇದಾವೆ ಹೇಳ್ತೀನಿ. ಅದು ನೆಕ್ಸ್ಟ್ ಇನ್ನು ಸೆಕೆಂಡ್ ಲುಕೆಟ್ ಸೀರೀಸ್ನಲ್ಲಿ ಸೆಕೆಂಡ್ ಕ್ಲಾಸ್ ಏನಿರುತ್ತಲ್ಲ ಅದರಲ್ಲಿ ಹೇಳ್ತೀನಿ. ಜಸ್ಟ್ ಓವರ್ ವ್ಯೂ ನೋಡಿ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು, ಇಂಡಿಯನ್ ಓಷನ್ ರೀಜನ್ಸ್ ಅನ್ನ ಡೊಮಿನೆನ್ಸ್, ಇದೇ ಮೇನ್ ನಮ್ದು ನ್ಯಾವಿದು. ನಮ್ಮ ಇಂಡಿಯನ್ ಓಷನ್ ರೀಜನ್ ಏನಿರುತ್ತಲ್ಲ ಅಲ್ಲಿ ಮೇನ್ ಡಾಮಿನೆನ್ಸ್ ಆಗಿ ಒಂದು ವರ್ಕ್ ಮಾಡೋದು ಇಂಡಿಯನ್ ಓಷನ್ ರೀಜನ್ ಅಲ್ಲಿ. ಇನ್ಸ್ಟಿಟ್ಯೂಟ್ ಇದ್ದಾವೆ, ಫಾರ್ ಎಕ್ಸಾಂಪಲ್ ಸಾಗರ್ ಅಂತಿದೆ, ಸಾಗರ್ ಇನ್ಸ್ಟಿಟ್ಯೂಟ್ ಅಂತಿದೆ. ಇದೇನು ನಮ್ಮ ಹೇಳ್ತೀನಿ, ಸಾಗರ್ ಸೆಕ್ಯೂರ್ ಅಂಡ್ ಗ್ರೋತ್ ಆಲ್ ಇನ್ ದಿ ರೀಜನ್ ಅಂತಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಓಕೆ, ಇದೊಂದು ಇನ್ಸ್ಟಿಟ್ಯೂಟ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್ ಬರೋದು ಇಂಡಿಯನ್ ಏರ್ ಫೋರ್ಸ್. ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಇದ್ರದ್ದೇನು ಕೆಲಸ, ಮೇನ್ ರೆಸ್ಪಾನ್ಸಿಬಲ್ ಫಾರ್ ಏರ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ, ಏರ್ ಡಿಫೆನ್ಸ್ ಮಾಡೋದು. ಈಗ ತುಂಬಾ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇರೋದು, ಇವಾಗ ನೋಡಿರ್ಬೋದು ರಷ್ಯಾ ಮತ್ತು ಉಕ್ರೇನ್ ವಾರ. ಜಾಸ್ತಿ ನ್ಯಾವಿ ವಿತ್ ಏರ್ ಡಿಫೆನ್ಸ್, ಏರ್ ಸೆಕ್ಯೂರಿಟಿ ತುಂಬಾ ಇದೆ. ಇವಾಗೆಲ್ಲ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಏರ್ ಡಿಫೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಮ್ಮ ಇಂಡಿಯಾ ತುಂಬಾ ಡೆವಲಪ್ ಆಗಿದೆ. ಏರ್ ಡಿಫೆನ್ಸ್ ಅಂಡ್ ಏರ್ ಸುಪೀರಿಯರಿಟಿ. ಏನು ಏರ್ ಡಿಫೆನ್ಸ್ ನಲ್ಲಿ ಯಾವ್ಯಾವ ಬರುತ್ತೆ ಅಂತ, ನಂಬರ್ ಫೈಟರ್ ಜೆಟ್ಸ್ ಇದಾವಪ್ಪ. ಫೈಟರ್ ಜೆಟ್ಸ್ ನಲ್ಲಿ ಅದರಲ್ಲಿ Su-30 MK ಅಂತ ಒಂದಿದೆ. ಮೊನ್ನೆ ತಗೊಂಡಿಲ್ಲ ರಫೇಲ್ ಅಂತೇಳಿ, ವೆರಿ ಫೇಮಸ್ ಇದು ರಫೇಲ್. ಇವೆಲ್ಲ ಏರ್ ಕ್ರಾಫ್ಟ್ಸ್, ಇವೆಲ್ಲ ಟ್ರಾನ್ಸ್ಪೋರ್ಟ್ ರೆಜಿನೆನ್ಸ್. ಇದು ನಮಗೆ ಏರ್ ಕ್ರಾಫ್ಟ್, ಏರ್ ಫೋರ್ಸ್ ಕೆಲಸ ಇದೆಲ್ಲ. ಸ್ಟ್ರಾಟಜಿಕ್ ಏರ್ ಬೇಸಿಸ್ ಅಂಡ್ ರ್ಯಾಪಿಡ್ ಡೆವಲಪ್ಮೆಂಟ್ ಕೆಪಬಿಲಿಟಿ ಇದೊಂದು. ನಾವು ನೋಡಿದೇವಲ್ಲ ನಮ್ದು ಏರ್ ಕ್ರಾಫ್ಟ್ ಮೊನ್ನೆ ಬಾಲ್ಕೋಟ್ ನಲ್ಲಿ ಏರ್ ಸ್ಟ್ರೈಕ್ ಮಾಡ್ತಾರೆ. ಬಾಲ್ಕೋಟ್ ನಲ್ಲಿ ಏನದು ಏರ್ ಸ್ಟ್ರೈಕ್, ಯಾಕಂದ್ರೆ ಅಲ್ಲಿ ಜೈಸೆ ಮೊಹಮ್ಮದ್ ಏನ ಟೆರರಿಸ್ಟ್ ಗ್ರೂಪ್ ಇತ್ತಲ್ಲ, ಅದು ಡಿಸ್ಟ್ರೋ ಮಾಡೋಕ್ಕೋಸ್ಕರ ಆಪರೇಷನ್ ಬಾಲಕೋಟ್ ಅಥವಾ ಬಾಲಕೋಟ್ ಏರ್ ಸ್ಟ್ರೈಕ್ ಅನ್ನು 2019 ನಲ್ಲಿ ಮಾಡಿದರು. ಅದು ಆ ಟೈಮಿಗೆ ನಮ್ಗೆ ಏರ್ ಫೋರ್ಸ್ ತುಂಬಾ ಆಕ್ಟಿವ್ ಆಗಿ ಅದನ್ನು ಡಿಸ್ಟ್ರೋ ಮಾಡ್ತು. ಯಾವುದು ಜೈಸೆ ಮೊಹಮ್ಮದ್, ಅದು ಡಿಸ್ಟ್ರೋ ಮಾಡ್ತು. ನೆಕ್ಸ್ಟ್ ಇದು ಏರ್ ಫೋರ್ಸ್ ಆಯ್ತು. ನೆಕ್ಸ್ಟ್ ಪ್ಯಾರಾಮಿಲಿಟರಿ ಫೋರ್ಸಸ್. ಕೆಲವೊಂದು ಎಕ್ಸಾಮ್ ನಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ KPSC ಆಗಿರ್ಬೋದು, ಸಮ್ SSC ಎಕ್ಸಾಮ್ ನಲ್ಲಿ ಸಮ್ ಟೈಮ್ಸ್ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡ್ತಾರೆ. ಈ ಡೀಟೇಲ್ಸ್ ಆಗಿ ಹಾಗೇನೆ ನೋಡಿ, ಪ್ಯಾರಾಮಿಲಿಟರಿ ಫೋರ್ಸಸ್ ಯಾವ್ಯಾವ ಬರುತ್ತೆ ಅಂತಂದ್ರೆ BSF ಬರುತ್ತೆ, ಹೇಳಿದಿನಲ್ಲ, CRPF ಬರುತ್ತೆ, ನೆಕ್ಸ್ಟ್ ITBP ಬರುತ್ತೆ. ಇವೆಲ್ಲ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಕರೀತಾರೆ, ITBP. ಆಮೇಲೆ SSB ಬರುತ್ತೆ, ಓಕೆನಾ. ಇವೆಲ್ಲ ಪ್ಯಾರಾಮಿಲಿಟರಿ ಫೋರ್ಸಸ್. ಇದ್ರ ಡೀಟೇಲ್ಸ್ ಆಗಿ ಜಾಸ್ತಿ ಫುಲ್ ಡೀಟೇಲ್ಸ್ ಏನ್ ಬೇಡ, ಜಸ್ಟ್ ಗೊತ್ತಿರಬೇಕಿದು. BSF ಏನ, ಅದ್ರ ಕೆಲಸ ಏನು, CRPF ಏನ್ ಕೆಲಸ, ITBP ಏನು, SSB ಏನು, ಇದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದೆ. ಇದ್ರ ಡೀಟೇಲ್ಸ್ ಅದ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ನಲ್ಲಿ ನಮ್ದು ಇವು ಪ್ಯಾರಾಮಿಲಿಟರಿ ಫೋರ್ಸಸ್ ಏನ್ ಕೆಲಸ, ಇದ್ರದ್ದು ಮೇನ್ ರೋಲ್ ಏನಿದೆ ಅಂತಂದ್ರೆ ಬಾರ್ಡರ್ ಗಾರ್ಡ್ ಮಾಡೋದು, ನಮ್ಮ ಬಾರ್ಡರ್ನ ಪ್ರೊಟೆಕ್ಟ್ ಮಾಡೋದು. BSF ಬಾರ್ಡರ್ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಇಂಟರ್ನಲ್ ಸೆಕ್ಯೂರಿಟಿ, CRPF ಏನಿದೆಲ್ಲ ಇಂಟರ್ನಲ್ ಸೆಕ್ಯೂರಿಟಿ ಮಾಡುತ್ತೆ. CRPF and CISF ಇಂಟರ್ನಲ್ ಸೆಕ್ಯೂರಿಟಿ. ಆಮೇಲೆ NT-Nexal ಆಪರೇಷನ್ಸ್ ಏನಿರ್ತವಲ್ಲ, ಅದು ಒಂದು ಫೋರ್ಸ್ ಇದೆ. ಈ ತರ ಪ್ರತಿಯೊಂದಕ್ಕೂ ಪ್ಯಾರಾಮಿಲಿಟರಿ ಫೋರ್ಸಸ್ ಬಾರ್ಡರ್ ಪ್ರೊಟೆಕ್ಷನ್ಗೋಸ್ಕರ ಡಿಪ್ಲೊಮ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ನಮ್ದು ಡಿಫೆನ್ಸ್ ಪ್ರೊಡಕ್ಷನ್ಗಳು ಯಾವ್ಯಾವಿದೆ ಅಂತಂದ್ರೆ HAL ಒಂದಿದೆ, BEL ಬೆಲ್ಲ ಮತ್ತು BDL, ಇವೇನು ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ಗಳು. ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಇವು ಏನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಡಿಫೆನ್ಸ್ ಪ್ರಾಡಕ್ಟ್ಗಳೆಲ್ಲ ಇವೇ ಡೆವಲಪ್ ಮಾಡೋದು. ಮೇಕ್ ಇನ್ ಇಂಡಿಯಾ ಇದೆಲ್ಲ, ಅದೇನು ಮೇಕ್ ಇನ್ ಇಂಡಿಯಾ ಏನು ಇನಿಷಿಯೇಟಿವ್, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪುಷ್ ಮಾಡೋದು ಮೇಕ್ ಇನ್ ಇಂಡಿಯಾ, ಓಕೆನಾ. ಇದು ನಮ್ಮ ಮೋದಿ ಗೌರ್ಮೆಂಟ್ ನಲ್ಲಿ ಬಂದಿದ್ದು, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇವೆಲ್ಲ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೇನ್ಸ್ ನಲ್ಲಿ ಕ್ವಶನ್ಸ್ ಅನ್ನು ಬಂತು ಅಂದ್ರೆ ಈ ತರ ಫುಲ್ ಡೀಟೇಲ್ಸ್ ಆಗಿ ಗೊತ್ತಿದ್ರೆ ನೀವು ಕ್ವಶನ್ಸ್ ಅನ್ನ ನೀಟಾಗಿ ಬರಿಬಹುದು. ಎಲ್ಲ ಪಾಯಿಂಟ್ಸ್ ಹಾಕಿ ಎಲ್ಲ ಡಾಟಾಸ್ ಅನ್ನ ಮೆನ್ಷನ್ ಮಾಡಿ ಎಲ್ಲ ಫೋರ್ಸಸ್ ಹಿಂಗ್ ವರ್ಕ್ ಮಾಡುತ್ತೆ ಅಂತ ಈ ಕ್ವಶನ್ಸ್ ಆನ್ಸರ್ ನೀಟಾಗಿ ಬರಿಬಹುದು. ನೆಕ್ಸ್ಟ್ ಏನು ಡಿಫೆನ್ಸ್ ಪಾಲಿಸೀಸ್ ಅಂಡ್ ಆಕ್ಟ್ಸ್ ಅಂತ ಬರುತ್ತೆ. ಅದರಲ್ಲಿ ಆಸ್ಪ ಅಂತ ಇದೆಪ್ಪ, ನಮ್ಗೆ ಫೇಮಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ. ಆಸ್ಪ ಇದೆ, ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ ಏನು ಬರುತ್ತಲ್ಲ
ಆರ್ಮ್ ಫೋರ್ಸಸ್, ಸ್ಪೆಷಲ್ ಪವರ್ ಆಕ್ಟ್, ಸ್ಪೆಷಲ್ ಪವರ್ಸ್ ಆಕ್ಟ್ ಹೇಳ್ತೀನಿ. ಇದ್ರ ಬಗ್ಗೆ ಸಪ್ರೇಟ್ ಆಗಿ ಹೇಳ್ಬೇಕಿದು, ಇಂಪಾರ್ಟೆಂಟ್ ಇದೆ. ಅಂಡ್ ಇದು ಏನು ಡಿಫೆನ್ಸ್ ಪಾಲಿಸಿ ನಾವು. ಆಮೇಲೆ ಇನ್ನೊಂದಿದೆ ಇಂಡಿಯನ್ ಡಿಫೆನ್ಸ್ ಆಕ್ಟ್ ಅಂತಿದೆ, ಇಂಡಿಯನ್ ಡಿಫೆನ್ಸ್ ಆಕ್ಟ್ ಅಂತಿದೆ, ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅಂತಿದೆ. ಇವೆರಡು ಆಕ್ಟ್ಗಳು ತುಂಬಾ ಇಂಪಾರ್ಟೆಂಟ್, ಇವೆರಡು ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿ ಅಂತಿದೆ, ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿ ಅಂತಿದೆ. ನೆಕ್ಸ್ಟ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ ಅಂತಿದೆ. ಇವೆಲ್ಲ ನಮ್ಮ ಇಂಡಿಯನ್ ಆರ್ಮಿಯನ್ನ ಎಲ್ಲಾನು ಬಂದು ಅದರಲ್ಲಿ ಇವೆಲ್ಲ ಆಕ್ಟ್ಗಳು ಇವು. ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂತಿದೆ, ಪ್ರೊಕ್ಯೂರ್ಮೆಂಟ್ ಆಕ್ಟ್, ಪ್ರೊಸೀಜರ್ ಆಕ್ಟ್. ಓಕೆ, ಇವೆಲ್ಲ ನಮ್ದು ಇಂಡಿಯನ್ ಆರ್ಮಿ ಮತ್ತು ನ್ಯಾವಿ ಏರ್ ಫೋರ್ಸ್ ಏನಿದೆಲ್ಲ 3 ಫೋರ್ಸಸ್ ಆಕ್ಟ್ಗಳು ಇದೆ. ಇದಕ್ಕೆ ಆದ ಕೆಲವು ಆಕ್ಟ್ಗಳು, ಅದು ರೂಲ್ಸ್ ರೆಗ್ಯುಲೇಷನ್ ಯಾವ ತರ ಯಾವ್ದು ವರ್ಕ್ ಅಂತ ಇದಾವೆ, ಅದು ಡೀಟೇಲ್ಸ್ ನೋಡೋಣ. ನೆಕ್ಸ್ಟ್ ಏನು, ನಮ್ದು ಮೇನ್ ಸ್ಟ್ರಾಟಜಿಕ್ ಡಾಕ್ಟ್ರಿನ್ಸ್ ಏನು, ಮೇನ್ ಅಂದ್ರೆ ನೋ ಫಸ್ಟ್ ಯೂಸ್. ಇದು ನ್ಯೂಕ್ಲಿಯರ್ ಡಿಫೆನ್ಸ್, ನ್ಯೂಕ್ಲಿಯರ್ ಡಿಫೆನ್ಸ್ ನಾವು ಫಸ್ಟ್ ಯೂಸ್ ಮಾಡಂಗಿಲ್ಲ ವೆಪನ್ಸ್ಗಳು, ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಮಾಡಿದ್ದಾರೆ. ಇದು ಅದಕ್ಕೆ ಸಂಬಂಧಪಟ್ಟಿದ್ದು ನ್ಯೂಕ್ಲಿಯರ್ ವೆಪನ್ಸ್ಗೆ. ನೆಕ್ಸ್ಟ್ ಬರುತ್ತೆ ಮಾಡರ್ನೈಸೇಷನ್ ಚಾಲೆಂಜಸ್. ಇದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇನು ಚಾಲೆಂಜಸ್ ಇದೆ ನಮ್ಮ ಡಿಫೆನ್ಸ್ ನಲ್ಲಿ, ಏನೇನು ಚಾಲೆಂಜಸ್ ಇದೆ ಮತ್ತು ಏನೇನ ನಾವು ಮಾಡರ್ನೈಸ್ ಮಾಡಬೇಕು, ನಾನು ಟೆಕ್ನಾಲಜಿನ ಹೆಂಗೆ ಯೂಸ್ ಮಾಡಬೇಕು, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇದು. ಮಾಡರ್ನೈಸೇಷನ್ ಡ್ರೈವ್ ಯಾವುದು, ಪ್ರೊಕ್ಯೂರ್ಮೆಂಟ್ ಆಫ್ ಅಡ್ವಾನ್ಸ್ ವೆಪನ್ಸ್ ನಾವು ಮಾಡಬೇಕು, ಹೌದಾ. ನೆಕ್ಸ್ಟ್ ಡ್ರೋನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸದ್ಯದಲ್ಲಿ ತುಂಬಾ ಮೇನ್ ರೋಲ್ ಪ್ಲೇ ಮಾಡುತ್ತೆ ವಾರ್ಫೇರ್ ನಲ್ಲಿ. ಡ್ರೋನ್ಸ್ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ, ಶಾರ್ಟ್ಸ್ ಕ್ಲಾಸು. ಈ AI ಇದೆ, ಇವೆಲ್ಲ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡೋದ್ರಿಂದ ನಿಮ್ ಡೀಪ್ ಅನಲೈಸೇಷನ್ ಗೊತ್ತಾಗುತ್ತೆ. ಡ್ರೋನ್ಸ್ ಅನ್ನು ಯೂಸ್ ಮಾಡಬೇಕು, AI ಯೂಸ್ ಮಾಡಬೇಕು, ಸೈಬರ್ ವಾರ್ಫೇರ್ ಯೂಸ್ ಮಾಡಬೇಕು. ಈ ತರ ಮೇನ್ಸ್ ನಲ್ಲಿ ನೀವು ಪಾಯಿಂಟ್ಸ್ ಅನ್ನು ಹಾಕಿ ಬರೀಬಹುದು, ಏನೇನ್ ಮಾಡರ್ನೈಸ್ ಮಾಡಬಹುದು ಅಥವಾ ಚಾಲೆಂಜಸ್ ಏನೇನ್ ಫೇಸ್ ಮಾಡುತ್ತೆ ನಮ್ದು ಇಂಡಿಯನ್ ಫೋರ್ಸ್. ಬಾರ್ಡರ್ ಟೆನ್ಷನ್ ಯಾವ್ದಾದ್ರು ಚೀನಾ ಲಡಾಖ್ ಮತ್ತು ಏನ್ ಪಾಕಿಸ್ತಾನ, ಏನ್ ಕಾಶ್ಮೀರ ಇವು ಮೇನ್ ಬಾರ್ಡರ್ ಟೆನ್ಷನ್ ಅದು, ಚೀನಾ ಮತ್ತು ಪಾಕಿಸ್ತಾನ ಜೊತೆ. ಆಮೇಲೆ ಟೆರರಿಸಮ್, ಇದೊಂದು ಮೇನ್ ಟೆನ್ಷನ್, ಇದೊಂದು ತುಂಬಾ ಫೇಸ್ ಮಾಡಬೇಕಾಗುತ್ತೆ. ಸೈಬರ್ ಥ್ರೆಟ್ ಕೂಡ ತುಂಬಾ ಆಗ್ತದೆ ಈಗ ರೀಸೆಂಟ್ ಆಗಿ. ಇವಾಗ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿರೋದ್ರಿಂದ ಸೈಬರ್ ಥ್ರೆಟ್ ಕೂಡ ತುಂಬಾನೇ ಡೆವಲಪ್ ಆಗಿ ತುಂಬಾನೇ ಎಫೆಕ್ಟ್ ಆಗ್ತದೆ ಇಂಡಿಯನ್ ಸೆಕ್ಯೂರಿಟಿ ಪರ್ಪಸ್ ಆಗಿ. ಇವೇನು ಮೇನ್ ಚಾಲೆಂಜಸ್ ಜಸ್ಟ್ ನಾನು ಮೆನ್ಷನ್ ಮಾಡಿದ್ದೀನಿ. ಮಾಡರ್ನೈಸೇಷನ್ ಆಫ್ ಏನೇನು ಡ್ರೈವ್, ಏನೇನು ಚಾಲೆಂಜಸ್ ಏನೇನು ಫೇಸ್ ಮಾಡುತ್ತೆ ಅಂತ. ಚೀನಾದ ಜೊತೆ ಯಾವಾಗಲೂ ಇರುತ್ತೆ, ಪಾಕಿಸ್ತಾನ ಜೊತೆ ಇರುತ್ತೆ. ಅದ್ರ ಜೊತೆಗೆ ಟೆರರಿಸಮ್ ಮತ್ತು ಸೈಬರ್ ಥ್ರೆಟ್ ಏನಿದೆಲ್ಲ ಅದು ಏನು ಇವಾಗ ಸದ್ಯದಲ್ಲಿ ತುಂಬಾ ಫೇಸ್ ಮಾಡಬೇಕಾಗಿದೆ. ಟೆರರಿಸಮ್, ಸೈಬರ್ ಥ್ರೆಟ್ ತುಂಬಾ ಇದೆ. ಇವೆಲ್ಲ ಏನು ಮಾಡರ್ನೈಸೇಷನ್ ಡ್ರೈವ್. ನೆಕ್ಸ್ಟ್ ಇಂಟರ್ನಲ್ ಅಬರೇಷನ್ಸ್ ಯಾವ್ಯಾವು ಸ್ವಲ್ಪ ಕೊಟ್ಟಿದ್ದೀನಿ ಇಲ್ಲಿ. ಇಂಟರ್ನಲ್ ಡಿಫೆನ್ಸ್ ಎಕ್ಸರ್ಸೈಸ್ ಯಾವುದು, ಮಲಬಾರ್ ಅಂತಿದೆ. ಮಲಬಾರ್ ಮಧ್ಯದಲ್ಲಿ ಆಗುತ್ತೆ. US, ಜಪಾನು, ಆಸ್ಟ್ರೇಲಿಯಾ. ನೆನ್ಪಿಟ್ಕೊಳ್ಳಿ, ತುಂಬಾ ಟೈಮ್ ಕೇಳಿದ್ದಾರೆ ಕ್ವಶನ್ಸ್ ಕೆಲವೊಂದು ಎಕ್ಸಾಮ್ ನಲ್ಲಿ. ನಮ್ಮ KPSC ನಲ್ಲಿ SSC ಮ್ಯಾಥ್ಸ್ ದ ಫಾಲೋವಿಂಗ್ ನಲ್ಲಿ ಕೊಟ್ಟು ಕೇಳಿದ್ದಾರೆ. ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ ಇವೆಲ್ಲ. ಮಲಬಾರ್ ಯಾವುದು ವಿತ್ ಯಾವ್ದಾವ್ರ ಜೊತೆ ಇದೆ, US, ಜಪಾನ್ ಮತ್ತು ಆಸ್ಟ್ರೇಲಿಯಾ, ಇಂಡಿಯಾ ಜೊತೆ ಈ ಡಿಫೆನ್ಸ್ ಎಕ್ಸರ್ಸೈಸ್. ಇದು ವರುಣ್ ಇದೆಲ್ಲ, ವರುಣ ಇದು ಯಾವುದು, ಫ್ರಾನ್ಸ್ ಜೊತೆ ಎಕ್ಸರ್ಸೈಸ್ ನೆನ್ಪಿರ್ಬೇಕು, ಇದು ವರುಣ ಅಂತಾನೆ. ನೆಕ್ಸ್ಟ್ ರಫೇಲ್ ಅಂತ ಬರುತ್ತೆ, ಇದು ಕೂಡ ಫ್ರಾನ್ಸ್, ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಿಯಾ ಯಾವ್ದು ಮೆಂಬರ್ಶಿಪ್ ಇದೆ, SCO ಮೆಂಬರ್ ಇದೆ, ಕ್ವಾಡ್ ಇದೆ. ಡೀಟೇಲ್ಸ್ ಆಗಿ ಕ್ವಾಡ್ ಅಂದರೆ SCO ಅಂದರೆ ಬರ್ತೀನಿ. ಇದು ಜಸ್ಟ್ ಓವರ್ ಕ್ಲಾಸ್ ಆಗಿರೋದ್ರಿಂದ ಜಸ್ಟ್ ನಿಮ್ಗೆ ಗೊತ್ತಿರಲಿ, ಎಲ್ಲ ಗ್ಲಾನ್ಸ್ ಆಗಿ ಗೊತ್ತಿರಲಿ ಏನೇನಿದೆ ಡಿಫೆನ್ಸ್ ನಲ್ಲಿ, ಯಾವ್ಯಾವ ಏನೇನು ವರ್ಕ್ ಮಾಡುತ್ತೆ, ಇಷ್ಟೊಂದು ಡಿಫೆನ್ಸ್ ಇದಾವೆ, ಏನೇನು ಚಾಲೆಂಜಸ್ ಅನ್ನು ಫೇಸ್ ಮಾಡುತ್ತೆ, ಯಾವ್ದು ಎಕ್ಸರ್ಸೈಸ್ ಇದೆ, ಇದು ಎಲ್ಲ ಓವರ್ವ್ಯೂ ಇದು ಗೊತ್ತಿರ್ಬೇಕು ಅಷ್ಟೇ. ಡಿಫೆನ್ಸ್ ಪಾಲಿಸಿ ಆಸ್ ಎ ಸಾಫ್ಟ್ ಪಾಲಿಸಿ ಟೂಲ್ ನಾವು ಫಾಲೋ ಮಾಡೋದು, ಸಾಫ್ಟ್ ಪವರ್ ಟೂಲ್ ಅನ್ನು ಯೂಸ್ ಮಾಡ್ತೀವಿ. ಏನು ಫುಲ್ ಇಂಡಿಯನ್ ನ್ಯಾವಿ, ಆರ್ಮಿ ಮತ್ತು ಏರ್ ಫೋರ್ಸು ಇದೇನೆಲ್ಲ ಫುಲ್ ಓವರ್ವ್ಯೂ ಕ್ಲಾಸಿಗೂ. ಇಷ್ಟೆಲ್ಲ ನಮ್ಮ ಡಿಫೆನ್ಸ್ ನಲ್ಲಿ ಇಷ್ಟೊಂದು ಎಲ್ಲ ಪ್ರೊಡಕ್ಷನ್ ಮಾಡಿ ನಮ್ಗೆ ಇಂಡಿಯಾಗೆ ಪ್ರೊಡಕ್ಷನ್ ಕೊಡ್ತಕ್ಕಂಥ ಫೋರ್ಸ್ಗಳು ಇವೆಲ್ಲ. ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಲುಕ್ ಎಟ್ ಸೀರೀಸ್ನಲ್ಲಿ
ಡಿಫೆನ್ಸ್ ರಿಲೇಟೆಡ್ ಏನಾದರೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಕ್ಸಸೈಸ್ಗಳು ಅಥವಾ ಡ್ರೋನ್ಸು ಏನೇನಿದೆಲ್ಲ ಅದೊಂದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದೆ. ಅದು ಡೀಟೇಲ್ಸ್ ಆಗಿ ಎಲ್ಲ ಇದು ಮಾಡಿ ಇಟ್ಟಿದ್ದೀನಿ. ಅದು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಷ್ಟು ಇದು ಓವರ್ವ್ಯೂ ತುಂಬಾ ಇಂಪಾರ್ಟೆಂಟು. ಇದ್ರ ಜೊತೆಗೆ ನಾ ಏನ್ ಶಾರ್ಟ್ಸ್ ಏನ್ ಹಾಕ್ತಾ ಇದ್ದೀನಲ್ಲ ಡೈಲಿ ಫ್ರೆಶರ್ಸ್ಗೆ ಇದು ಎಲ್ಲ ಮಾಡ್ತಾ ಇರೋದು ನಾನು ಕರ್ನಾಟಕ UPSC ಆಸ್ಪಿರೆಂಟ್ಸ್ಗೋಸ್ಕರ, KS ಆಸ್ಪಿರೆಂಟ್ಸ್ಗೋಸ್ಕರ ನಾ ಮಾಡ್ತಾ ಇರೋದು. ಕರ್ನಾಟಕದ ಹುಡುಗರಿಗೆ ಫೋಕಸ್ ಮಾಡಿ ಕನ್ನಡದಲ್ಲಿ ಮಾಡ್ತಾ ಇರೋದು. ಈ ಶಾರ್ಟ್ಸ್ ಏನಿದೆಲ್ಲ ಶಾರ್ಟ್ಸ್ ನಲ್ಲಿ ಫ್ರೆಶರ್ ನೋಡ್ಲೇಬೇಕು ಆಗಿರ್ತಕ್ಕಂಥದ್ದು. ಅಲ್ಲಿ ಹಾಕಿದ್ದೀನಿ ನೋಟ್ಸ್ ಹೆಂಗ್ ಮಾಡ್ಬೇಕು, ನ್ಯೂಸ್ ಪೇಪರ್ ಹೆಂಗ್ ಓದ್ಬೇಕು, ಮತ್ತು ಪ್ರತಿಯೊಂದು ಸಬ್ಜೆಕ್ಟು ಪಾಲಿಟಿನಲ್ಲಿ ಏನೇನು ಓದಬೇಕು, ಎಕನಾಮಿನಲ್ಲಿ ಏನೇನು ಓದಬೇಕು, ಜಿಯೋಗ್ರಫಿನಲ್ಲಿ ಏನೇನು ಓದಬೇಕು, ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಏನೇನು ಫೋಕಸ್ ಮಾಡಬೇಕು, ಪ್ರಿಲಿಮ್ಸ್ನಲ್ಲಿ ಏನು ಫೋಕಸ್ ಮಾಡಬೇಕು, ನೀಟಾಗಿ ಡೀಟೇಲ್ಸ್ ಆಗಿ ಶಾರ್ಟ್ಸ್ ನಲ್ಲಿ ಡೈಲಿ ಒಂದೊಂದನ್ನ ಅಪ್ಡೇಟ್ ಮಾಡ್ತಾನೆ ಇರ್ತೇನೆ. ಅವು ಫ್ರೆಶರ್ಸ್ ಮಸ್ಟ್ ವಾಚ್. ಯಾಕಂದ್ರೆ ಅಷ್ಟು ಇದಲ್ಲ, ಎಲ್ಲ ಡೀಟೇಲ್ಸ್ ಆಗಿ ಪ್ರತಿಯೊಂದು ಶಾರ್ಟ್ಸ್ ನಲ್ಲಿ ಹೇಳಿದ್ದೀನಿ. ಅದನ್ನ ಶಾರ್ಟ್ಸ್ ಅನ್ನು ನೋಡಿ. ಇಷ್ಟು ಸಾಕು ಇದು ಡಿಫೆನ್ಸ್ ಸರ್ವಿಸಸ್ ಮೇಲೆ. ನೆಕ್ಸ್ಟ್ ಡಿಫೆನ್ಸ್ ಸರ್ವಿಸಸ್ ಪಾರ್ಟ್ 2 ಏನಿರುತ್ತಲ್ಲ ಅಲ್ಲಿ ನಾವು ಯಾವ್ಯಾವ ಎಕ್ಸಸೈಸ್ ಏನ್ ಡೀಟೇಲ್ಸ್ ಅಂತ ಅದನ್ನ ನೋಡೋಣ. ಇಂಡಿಯನ್ ಆರ್ಮಿನಲ್ಲಿ ಏನೇನು ಬರುತ್ತೆ, ನೇವಿನಲ್ಲಿ ಏನೇನು ಬರುತ್ತೆ, ಏರ್ ಫೋರ್ಸ್ ನಲ್ಲಿ ಏನೇನು ಬರುತ್ತೆ, ಕೆಲವೊಂದು ನಮ್ ಗೌರ್ಮೆಂಟ್ ಇನಿಷಿಯೇಟಿವ್ ಇದಾವೆ, ಗೌರ್ಮೆಂಟ್ ಸ್ಕೀಮ್ಗಳು ಇದಾವೆ, ಅವೇವೇನೇನ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಇಷ್ಟು ಸಾಕಿದು. ಓಕೆ, ಥ್ಯಾಂಕ್ ಯು.